Hi everyone, welcome back to Smita's YouTube channel. ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಮೈಕ್ನ ಆನ್ ಮಾಡೋದು ಮರ್ತ್ಬಿಟ್ಟು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ನನಗೆ ಸ್ವಲ್ಪ ಕ್ಲಿಪ್ಸ್ಗಳು ರೆಕಾರ್ಡ್ ಆಗಿಲ್ಲ ನನ್ನ ವಾಯ್ಸು. ನಿನ್ನೆ ಹೇಳಿದಾಗೆ ನಾನು ಯಾವುದು ಪ್ಲೇಸಸ್ಸು ಕವರ್ ಮಾಡೋಕ್ಕಾಗಲಿಲ್ಲ. ಸೊ ಬೆಳಗ್ಗೆನೆ 5 ಗಂಟೆಗೆ ಎದ್ದು ನಾವು ಹೊರಟಿದ್ದು ಟೆಂಪಲ್ಗೆ. ಇಲ್ಲಿ ನೋಡಿ, ನಾವು ಟೆಂಪಲ್ನ ರೀಚ್ ಆಗಿದ್ದೀವಿ. ಇದು ಬಂದು ಟೆಂಪಲ್ ಎಂಟ್ರೆನ್ಸು. ಐ ಗೆಸ್ ಟೆಂಪಲ್ ಎಂಟ್ರೆನ್ಸು ಇನ್ನೂ 2 ಗೇಟ್ ಇರಬೇಕು, 2-3. ಐ ಹ್ಯಾವ್ ನೋ ಐಡಿಯಾ. ಬಟ್ ನಾವು ಈ ಎಂಟ್ರೆನ್ಸಿಂದ ಎಂಟರ್ ಆಗಿದ್ದು. ಬೆಳಗ್ಗೆ ಆಗಿರೋದ್ರಿಂದ ಯಾರೂ ಇರಲಿಲ್ಲ ಆ್ಯಕ್ಚುಲಿ. ಆ್ಯಂಡ್ ಏನು ಗೊತ್ತಾ, ಈ ಟೆಂಪಲಲ್ಲಿ ಒಳಗಡೆ ಹೋಗೋಕ್ಕೂ ಸ್ವಲ್ಪ ಇದು ಏನು ಹೇಳ್ತಾರೆ, ಡ್ರೆಸ್ ಕೋಡ್ ಇದೆ. ಅಂದರೆ ಹುಡುಗಿರು ಬರೀ ಕುರ್ತಿ ಮತ್ತು ಸ್ಯಾರಿ ಹಾಕ್ಕೊಂಡು ಹೋಗಬೇಕು. ಹುಡುಗರೆಲ್ಲರೂ ಶರ್ಟ್ಲೆಸ್ ಆಗಿ ಹೋಗಬೇಕು. ಐ ಮೀನ್ ಇದು ಧೋತಿ ಥರ ಏನಾದರೂ ಹಾಕ್ಕೊಂಡು ಹೋಗಬೇಕು. ಅಲ್ಲಿ ಟೆಂಪಲ್ ಒಳಗೆ ಬಂದು ಅದನ್ನು ಶರ್ಟ್ನ ತೆಗೆಸ್ಬಿಡ್ತಾರೆ. ಸೊ ನೀವೇ ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಸ್ವಲ್ಪ ನೋಡ್ಕೊಂಡು ಹೋಗಿ. ಡ್ರೆಸ್ ಕೋಡ್ ಇದೆ. ಸೊ ಇದು ಒಂದು ಟೆಂಪಲ್ಗೆ ಲೈನ್ ನಿಲ್ತಾರಲ್ಲ ಆ ಜಾಗ. ನಾವು ಹೋದಾಗ ನಾನು ತುಂಬ ಖುಷಿಯಾಗ್ಬಿಟ್ಟಿದ್ದೆ. ಯಾರೂ ಇಲ್ಲ, ನಾವೇ ಫಸ್ಟ್ ಎಂಟ್ರಿ ಅಂತ ಅಂದ್ಕೊಂಡು ಎಲ್ಲ ಥಿಂಕ್ ಮಾಡ್ತಾಯಿದ್ದೆ. ಬಟ್ ಮೈ ಬ್ಯಾಡ್, ಆ ಥರ ಏನೂ ಸೀನ್ ಇರಲಿಲ್ಲ. ಅಲ್ಲಿ ತುಂಬ ಜನ ಆಲ್ರೆಡಿ ಬಂದು ನಿಂತಾಯಿದ್ರು. ನಾವು ಅಲ್ಲೇ ಕಿಟಕಿಲಿ ನೋಡ್ತಾ ಇದ್ದೋ, ಇದೇನು ಕಾಣಿಸ್ತಿದೆಯಲ್ಲ ಇಲ್ಲಿಗೆ ಐ ಗೆಸ್ ಎಲ್ರಿಗೂ ಎಂಟ್ರಿ ಇಲ್ಲ ಅಂತ ಅನಿಸುತ್ತೆ. ಸೊ ನಾನು ಒಂದು 2-3 ಸಲ ಟೆಂಪಲ್ ರೌಂಡ್ ಹಾಕಿದ್ದೀನಿ, ಇಲ್ಲಿಗೆ ಎಂಟ್ರಿ ಇಲ್ಲ. ಇದು ಬಂದು ನಾವು ಟೆಂಪಲ್ಲಿಗೆ ಒಳಗಡೆ ಕ್ಯಾಮ್ರಾ ಅಲೋಡ್ ಇರಲಿಲ್ಲ. ಸೊ ಇದು ಈಚೆಗಡೆ ಈ ಥರ ಶಾಪ್ ಕೂಡ ಓಪನ್ ಆಗಿರಲಿಲ್ಲ. ನೋಡಿ, ಇಲ್ಲಿ ನೋಡಿ, ಕ್ಯೂ ಅಲ್ಲಿ ಕಾಣಿಸ್ತಿದೆಯಾ? ಈ ಕ್ಯೂ ಅಲ್ಲಿ ಹೋಗಿ ಮಿನಿಮಮ್ ನಮ್ಗೆ ಅಷ್ಟೊಂದೇನು ಟೈಮ್ ಆಗಲಿಲ್ಲ. ಇಲ್ಲಿ ಸ್ಪೆಷಲ್ ಕ್ಯೂನೂ ಇದೆ, ಯಾರಾದರೂ ಬೇಗ ಹೋಗಬೇಕು ಅಂದವ್ರಿಗೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ನಮ್ಮ ಮುಂದೆ ಇರೋರು ಸ್ಪೆಷಲ್ ಕ್ಯೂಲ್ಲಿ ಹೋದರು. ಬಟ್ ನಾವು ಏನೂ ಸ್ಪೆಷಲ್ ಕ್ಯೂಲ್ಲಿ ಹೋಗಲಿಲ್ಲ. ನಾರ್ಮಲಾಗಿ ಅವರು ಸಮವಾಗೇ ನಮಗೆ ದರ್ಶನ ಸಿಕ್ತು. ಇದೆಲ್ಲ ದೇವಸ್ಥಾನದಿಂದ ಈಚೆ ಬಂದರೆ, ಅಂದರೆ ದೇವ್ರ ದರ್ಶನ ಮಾಡೋ ಪ್ಲೇಸಿಂದ ಇಲ್ಲೆಲ್ಲ ಇದೆ ನೋಡಿ ಗೋಶಾಲೆ. ಮತ್ತು ಅಲ್ಲೇ ಪ್ರಸಾದ ಮಾಡ್ತಾರೆ. ನಾವು ಸ್ವಲ್ಪ ಬೇಗ ಹೋಗ್ಬಿಟ್ಟಿದ್ದೋ. ಪ್ರಸಾದ ಐ ಗೆಸ್ 8 o'clock ಮೇಲೆ ಅನಿಸುತ್ತೆ. 8 ಇಲ್ಲ 10, ಐ ಆಮ್ ನಾಟ್ ಶ್ಯೂರ್. ಅಲ್ಲಿ ನನಗೆ ಈ ಒಂದು ಬೆಕ್ಕು ಕಾಣಿಸ್ತು, ಎಷ್ಟು ಕ್ಯೂಟಾಗಿದೆ ನೋಡಿ. ಅದ್ರ ಜೊತೆಗೆ ಆಟ ಆಡ್ಕೊಂಡು ಬಂದಿದ್ದಾಯಿತು. ಬಟ್ ಸ್ಟಿಲ್ ಏನು ಗೊತ್ತಾ, ನನಗೆ ಈಗಲೂ ರಿಗ್ರೆಟ್ ಆಗ್ತಿದೆ, ನಾನು ಯಾಕೆ ರೆಕಾರ್ಡ್ ಮಾಡಲಿಲ್ಲ ಅಂತ ಅಂದ್ಬಿಟ್ಟು. ಮೈಕ್ ಆನ್ ಮಾಡಿದ್ದು ನೋಡ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು. ಈ ಕಡೆ ಬಂದರೆ ರಾಯರು, ಶಂಕರಾಚಾರ್ಯರು ಅನ್ಸುತ್ತೆ ಅವರು. ಇಲ್ಲಿ ಇನ್ನೊಂದು ಟೆಂಪಲ್ ಇತ್ತು, ಅಲ್ಲೂ ದರ್ಶನ ಮಾಡ್ತಾಯಿದ್ರು. ಇದು ಒಂದು ಟೆಂಪಲ್ ಎಂಟ್ರಿ. ಇಲ್ಲಿ ಸಾಂಗ್ ಎಲ್ಲ ಆಡ್ತಿದ್ರು. ಶಿಟ್, ನಾನು ರೆಕಾರ್ಡ್ ಯಾಕೆ ಮಾಡಿಲ್ಲ. ಆಮೇಲೆ ಟೆಂಪಲಿಂದ ಆಚೆ ಬಂದುಬಿಟ್ಟು ಏನೋ ರೆಕಾರ್ಡ್ ಮಾಡಿದ್ದೀನಿ, ನನಗೆ ನಿಜ ನೆನಪಿಲ್ಲ ನಾನು ಏನು ಮಾತಾಡ್ತಿದ್ದೆ ಅಂದ್ಬಿಟ್ಟು. ಅಷ್ಟು ದಡ್ಡಿ ನಾನು. ಮೈಕ್ ಆಫ್ ಮಾಡ್ಕೊಂಡು ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಇದು ನನಗೆ ಒಂಥರ ಲೆಸನ್ನು, ನೆಕ್ಸ್ಟ್ ಟೈಮ್ ನೋಡ್ಕೊಂಡು ಹೋಗ್ಬೇಕಂತ. ಮೇ ಬಿ ನಾನು ಅದನ್ನೇ ಹೇಳ್ತಾ ಇರ್ತೀನಿ ಅನಿಸುತ್ತೆ, ಟೆಂಪಲ್ ಒಳಗಡೆ ಡ್ರೆಸ್ ಕೋಡ್ ಇರುತ್ತೆ, ನೋಡ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು. ನನಗೆ ಯಾಕೆ ಅದು ಹಾಯ್ ಗಾಯ್ಸ್. ಸೊ ಟೆಂಪಲ್ದು ದರ್ಶನ ಆಯಿತು. ನಾಷ್ಟಕ್ಕೆ ಬಂದಿದ್ದು ಶ್ರೀರಾಮ ಭವನ. ನಾವು ಆ್ಯಕ್ಚುಲಿ ನಿನ್ನೆನೂ ವಿಸಿಟ್ ಮಾಡಿದ್ದು. ನಿನ್ನೆ ಬಂದಾಗ ಇಲ್ಲಿ ಬರೀ ನಾಷ್ಟ ಅಷ್ಟೇ ಸಿಗೋದು ಅಂತ ಹೇಳಿದರು. ಸೊ ಅದಕ್ಕೆ ಇಲ್ಲಿ ಟ್ರೈ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಬಂದಿದ್ದು. ಇಲ್ಲಿ ಆ್ಯಕ್ಚುಲಿ ಉಡುಪಿ ಸ್ಪೆಷಲ್ ಏನೇನಿದೆಯಲ್ಲ ಅದೆಲ್ಲ ಸಿಗುತ್ತೆ. ನನಗಂತೂ ತುಂಬ ಇಷ್ಟ ಆಗಿದ್ದು ಅಂದರೆ ಮ್ಯಾಂಗ್ಳೂರು ಬನ್ನು ಮತ್ತು ಪತ್ತ ವಡ ಅಂತ ಏನಿದೆ ಅದು, ಮತ್ತು ಕೇಸರಿ ಬಾತಿಗೆ ಏನೋ ಹೇಳಿದ್ರು ಅವರು ಕೇಸರಿ ಬಾತ್ ಅನ್ನಲ್ಲ, ಅದಕ್ಕೆ ಇನ್ನೊಂದು ಏನೋ ಹೇಳ್ತಾರೆ.
ಏನು ಹೇಳ್ತಾರೆ ಅಂತ ನಮ್ಗೆ ಮರ್ತೋಗ್ಬಿಟ್ಟಿದೆ. ಬಟ್ ಅದನ್ನು ಟೇಸ್ಟ್ ಮಾಡಿದೆವು. ಮತ್ತು ಇದು ರೈಸ್ದು ಅದಕ್ಕೂ ಏನೋ ಹೇಳ್ತಾರೆ, ಏನೇನೋ ಡಿಫ್ರೆಂಟ್ ಡಿಫ್ರೆಂಟ್ ನೇಮ್ ಇದೆ. ಅದು ಒಂಥರ ಚೆನ್ನಾಗಿದೆ ಕೇಳಿಸ್ಕೊಳ್ಳೋದಕ್ಕೆ. ಅಲ್ಲಿಂದ ಕಾಫಿ ಕುಡ್ಕೊಂಡು ಮತ್ತು ಈ ರೋಡಲ್ಲೆಲ್ಲ ನಾನು ವೀಡಿಯೋ ತೆಗೆಸ್ಕೊಂಡು, ಈ ರೋಡಲ್ಲೆಲ್ಲ ಒಂಥರ ವಿಂಟೇಜ್ ವೈಬ್ ಕೊಡುತ್ತಲ್ಲ, ಎಷ್ಟು ಚೆನ್ನಾಗಿದೆ ಅನ್ನೋ. ಹಾಯ್ ಗಾಯ್ಸ್, ನೆನ್ನೆ ಹೇಳ್ದಂಗೆ ಇಲ್ಲೊಂದು ಪ್ರೈವೇಟ್ ಬೀಚ್ ಇದೆ. ಬೀಚಿಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ದೀನಿ, ಬನ್ನಿ ನೋಡಿ. ವಿ ಡೋಂಟ್ ಹ್ಯಾವ್ ಮಚ್ ಟೈಮ್. ನಾನು ಒಂದೆರಡು ಫೋಟೋ ತೊಗೊಂಡು ವಾಪಸ್ ಬರ್ತಾ ಇರ್ತೀನಿ. ಇದು ಮಲ್ಪೆ ಬೀಚ್. ಬೀಚ್ ನೋಡಿ ಗಾಯ್ಸ್, ಬೀಚ್ ನೋಡಿ. ಓಯ್ ಓಯ್ ಚಿನ್ನೋ, ಸಿಕ್ಕಾಬಟ್ಟೆ ಬಿಸಿಲು. ಇಲ್ಲಿಗೆ ಬರೋರು ಪ್ಲೀಸ್ ಸನ್ಸ್ಕ್ರೀನ್ ತೊಗೊಂಬನ್ನಿ, ಇಲ್ಲ ಅಂತಂದರೆ ನನ್ನಂಗೆ ಕರಿ ಕಾಗೆ ಆಗ್ಬಿಡ್ತೀರಾ. ಗಾಯ್ಸ್, ನಿಮ್ಗೆಲ್ಲರಿಗೂ ಒಂದು ಬೀಚಲ್ಲಿ ಆಟ ಹೇಳ್ಕೊಂಡು ಕೊಡ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಏನು ಗೊತ್ತಾ, ಏನೂ ಇಲ್ಲ, ಒಂದು 5 ಮಿನಿಟ್ಸ್ ಏನು ಮಾಡದೆ ಇರೋಗೆ ಹೀಗೆ ನಿಂತ್ಕೋಬೇಕು. ನೀವು ಹೀಗೆ ನಿಂತ್ಕೊಂಡಿದ್ರೆ ಒಳಗೆ ಹೋಗ್ತಿದ್ದೀವಿ ಅನ್ನೋ ಫೀಲ್ ಆಗುತ್ತೆ. ನಾನು ಪ್ರತಿ ಸಲ ಬೀಚ್ ವಿಸಿಟ್ ಮಾಡಿದಾಗ ಹೀಗೆ ಆಗ್ತೀನಿ. ನಾವು ಕೆಳಗೆ ಹೋಗ್ತಿದ್ದೀವಿ, ಬೀಚ್ ಹೋಗ್ತಿದ್ದೇನೆ ಫೀಲ್ ಆಗುತ್ತೆ. ಮಿನಿಮಮ್ 5 ಮಿನಿಟ್ಸ್. ನಿಜ ಅನ್ಸುತ್ತೆ. आपे थोड़ा पतला है। पतली लड़की थी जो इंग्लिश सॉन्ग पे कवर गाती थी, मतलब फॉरेन की लड़की थी। उसका मैं नाम भूल गया। Hi guys, advance happy birthday to me. ಇಲ್ಲಿ ನೋಡಿ ಕೇಕ್ ಐಸ್ ಕ್ರೀಮ್. ಉಡುಪಿಯಲ್ಲಿ ನೆಕ್ಸ್ಟ್ ಅಕಾಮಡೇಷನ್ ನಮ್ಮದು ಒಂದು ಕಂಟ್ರಿ ಅಂತ ಹೋಟೆಲಲ್ಲಿ. ಕಂಟ್ರಿ ಅದು ಕಂತ್ರಿ ಅಲ್ಲ. ಅದು ಬಂದು ನೋಡೋಕ್ಕೆ ನೋಡಿ, ಒಳಗಡೆ ರಿಸೆಪ್ಷನ್ ತುಂಬ ಚೆನ್ನಾಗಿತ್ತು. ಇವಾಗ ಒಂದು ಕ್ವಿಕ್ ರೂಮ್ ಟೂರ್ ಕೊಡ್ತೀನಿ. ಎಂಟ್ರೆನ್ಸಲ್ಲಿ ಒಂದು ವಾಶ್ರೂಮ್ ಇದೆ, ಶವರು, ಟವೆಲ್ ಕೊಟ್ಟಿದ್ದಾರೆ. ಸೊ ತುಂಬ ಕ್ಲೀನಾಗಿತ್ತು. ಅದರಿಂದ ಒಳಗೆ ಬಂತ ಅಂದರೆ ಒಂದು ಮಿರರ್ ಇದೆ, ಮಿರರು ಮತ್ತು ಡ್ರೆಸ್ಸಿಂಗ್ ಟೇಬಲ್. ಅಲ್ಲಿ ಐರನ್ ಮಾಡೋದಕ್ಕೆ ಏನು ಹೇಳ್ತಾರೆ ಅದಕ್ಕೆ, ಅದು ಐರನ್ದು ಏನೋ ಹೇಳ್ತಾರೆ. ಸೊ ಅಲ್ಲೊಂದು ಇದು ಏನು ಹೇಳ್ತಾರೆ ಅದಕ್ಕೆ, ಏನಾದರೂ ಇಂಪಾರ್ಟೆಂಟ್ ಥಿಂಗ್ಸ್ ಇಡೋದಕ್ಕೂ ಜಾಗ ಇದೆ. ಆ್ಯಂಡ್ ಟಿ ವಿ ಇದೆ, ಬೆಡ್
ವರ್ಸ್ಟ್ ಅನಿಸುತ್ತೆ ಇದು ರೂಮ್ ಟೂರ್ ನಾನು ಕೊಡ್ತಾ ಇರೋದು. ಅದ್ರ ಜೊತೆಗೆ ಇದು ಒಂದು ಬಾಲ್ಕನಿ ಇರಲಿಲ್ಲ, ಆ್ಯಕ್ಚುಲಿ ಇದು ಔಟ್ಸೈಡ್ ಕಾಣಿಸುತ್ತೆ. ಒಂದು 10 ಪದ್ರ ಹಾಕಿದ್ದಾರೆ. ಅದುಗೆ ನನಗೆ ಆ ಪದರದಲ್ಲಿ ಅದನ್ನು ಹುಡುಕಿ ತೆಗಿಯೋ ಅಷ್ಟೊತ್ತಿಗೆ ಸಾಕಾಗೋಗಿತ್ತು. ಐ ಮೀನ್ ಏನು ಹೇಳ್ತಾರೆ ಅದು ಸ್ಕ್ರೀನ್ ಎಂಡ್ ಫೈನಲಿ ಸಿಕ್ತು. ಈ ಥರ ಕಾಣಿಸ್ತಾ ಇತ್ತು. ಸುಸ್ತಾಗ್ಬಿಟ್ಟಿತ್ತು ನನಗೆ ಆಲ್ರೆಡಿ. ಬಿಸಿಲು ಬೇರೆ, ಬಿಸಿಲು ಸಾಕಾಗೋಗ್ಬಿಟ್ಟಿತ್ತು. ಗೈಸ್, ಫೈನಲಿ ಆ ರೂಮಿಂದ ಈ ರೂಮಿಗೆ ಬಂದಾಗಿದೆ. ನಾನು ನೆಕ್ಸ್ಟ್ ಎಲ್ಲಿ ಹೋಗ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ನಾಳೆ ವ್ಲಾಗಲ್ಲಿ ಹೇಳ್ತೀನಿ, ಓಕೆನಾ? ಬಿಕಾಸ್ ವಿಡಿಯೋ ಉದ್ದ ಆಗ್ಬಿಟ್ಟಿದೆ. ಸೊ ಆ್ಯಸ್ ಯು ನೋ, ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಚಲೋ, ಬಾಯ್ ಬಾಯ್.